ಆತ್ಮೀಯ ಎಚ್ 60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. ಈ ಮುಖ್ಯಮಂತ್ರಿ ಕುರ್ಚಿ ಕದನ ಯಾಕೋ ನಿಲ್ತಾನೆ ಇಲ್ಲ. 19 ತಾರೀಕು ಇವತ್ತು ಮುಗಿಲಿಗೆ ಬಂದ ಅಧಿವೇಶನ ಕೊನೆಯ ಅವರ್ನಲ್ಲೂ ಈ ಮುಖ್ಯಮಂತ್ರಿ ಆಗೋ ತಪ್ತಾ ಇಲ್ವಾ? BJPಗರಂತೆ ಕಾಡೋದು ಬಿಡ್ತಾ ಇಲ್ಲ. 2.5 ವರ್ಷ ಅಷ್ಟೇ ನಿಮ್ಮದು, ಹಿಂದೆ 5 ವರ್ಷ ಇನ್ನು ನಿಮ್ಮ ಸೀಟ್ ಹೋಗೋದ್ರಿ ಅಂತ ಒಂದು ಚವಾಳಿ ಮಾಡೋದು ಅಂತ ನಮ್ಮ ಕಡೆ ಉತ್ತರ ಕನ್ನಡದಲ್ಲೇ ಜೋಕ್ ಮಾಡ್ತಾಯಿದ್ರು. ಅದಕ್ಕೆ ಅವರು ನಗ್ತಾ ಹೇಳ್ತಾಯಿದ್ರು, ಇಲ್ಲಪ್ಪ ಹೈಕಮಾಂಡ್ ನನಗೆ ಕೊಟ್ಬಿಟ್ಟಿದೆ ಅಂತ ಅವ್ರು ಜೋಕ್ ಮಾಡ್ತಾ ಹೇಳ್ತಾಯಿದ್ರು. ಕರೆ ಅಂದರೆ ಕರೆ ತಿಳ್ಕೊಳ್ರಿ, ಸುಳ್ಳು ಅಂದರೆ ಸುಳ್ಳು ತಿಳ್ಕೊಳ್ರಿ ಅನ್ನುವಂಗಿತ್ತು ಅವ್ರ ಭಾಷೆ. ಆದ್ರೆ ಕಾನ್ಫಿಡೆನ್ಸ್ ಇತ್ತು, ನಾ ಮುಂದಿನ 2.5 ವರ್ಷ ನಾನಪ್ಪ ಅನ್ನುವಂಥ ಮಾತು. ಆದರೆ BJPಗರ ಮಾತ್ರ ಅಲ್ರಿ ಮೊದಲು ನಾನಾ ಮುಖ್ಯಮಂತ್ರಿ ಇದ್ರಿ, ಈಗ ನಾವು ಅಂತಿರಲ್ಲ ಏನಿದು ಅಂತ ಕೇಳ್ತಾಯಿದ್ರು. ಒಂದು ರೀತಿ ಜೋಕ, ಒಂದು ರೀತಿ ಕೆಣಕೋದು, ಒಂದು ರೀತಿ ಅಸಹ್ಯ ಮಾಡೋದು ಎಲ್ಲರೂ ಇತ್ತು ಅದ್ರೊಳಗೆ, ಇಲ್ಲ ಅಂತಲ್ಲ. ಅದೇ ರೀತಿಯಾಗಿ ಸಿದ್ದರಾಮಯ್ಯರು ಸಹಿತ ಒಮ್ಮೆ ರೊಚ್ಚಿಗೆದ್ದಂಗೆ, ಒಮ್ಮೆ ಸರಳವಾಗಿ ಹೇಳಿದಂಗೆ, ಕಾನ್ಫಿಡೆನ್ಸ್ ಆಗಿ ಹೇಳಿದಂಗೆ, ಒಮ್ಮೆ ನಕ್ಕೋತ ಹೇಳಿದಂಗೆ ಇತ್ತು. ಅದೇನೂ ಆಗಲಿ, ಈ ಬೆಳಗಾವಿ ನಡೆದಂಥ ರಾತ್ರಿ ಊಟಗಳು ಡಿನ್ನರ್ಸ್ ಪಾರ್ಟಿಗಳು ಏನದಲ್ಲ ದೊಡ್ಡ ಶಬ್ದ ಮಾಡಾಯ್ತೇವೆ. ಅದರಲ್ಲೂ ಸಿದ್ದರಾಮಯ್ಯ ಬೆಂಬಲಿಗೆ ಕರ್ಕರ ಊಟ ಮಾಡಿಸೋದು, ಮಜಾ ಮಾಡೋದೇನೋ, ಅಲ್ಲಿ ಏನೇನೋ ಮಾಡೋದು ಏನು ಗೊತ್ತಿಲ್ಲ, ಬಟ್ ಜೋರದ. ಹೀಗಾಗಿ DKಶಿ ಅವರ ಒಂದು ಬಲ ಒಂದಿಟ್ಟು ಕುಗ್ಗಿದಂಗೆ, ಡಿಮ್ ಆದಂಗೆ ಅನ್ನಿಸ್ತಾ ಇದೆ. ಹಾಗಂತ ನೆಗ್ಲಿಜೆನ್ಸ್ ಏನಿಲ್ಲ ಅಲ್ಲೇ, ಯಾಕಂದ್ರೆ ಇವರು ಮಾತಾಡೋದು ಭಾಳ ಎಚ್ಚರಿಕೆಯಿಂದ ತೂಕದಿಂದ ಮಾತಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ನಮ್ಮ ಜೊತೆಗಿದೆ ಅನ್ನುವಂಗೆ ಜೋಕ್ ಮಾಡ್ತಾ ನಗ್ತಾ ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಯಾರ ಕಡೆ ಇದನೋ ಅನ್ನೋಕ್ಕಿಂತಲೂ ಯಾರು ಹೆಚ್ಚು ಕಾನ್ಫಿಡೆಂಟ್ ಅದಾರ ಅಂತ ನೋಡಿದಾಗ ಅನ್ನಿಸ್ತದಂಗೆ. ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಹಂಗೆ ಆ್ಯಸ್ ಇಟ್ ಈಸ್ ಇದ್ದಾರೆ, ಆದರೂ ಸ್ವಲ್ಪ ಮೊದಲಿನ ಒಂದು ಲವಲವಿಕೆ ಇದ್ದಂಗೆ ಕಾಣೋದಿಲ್ಲ. ಮತ್ತು ಅನಗತ್ಯ ವಿಷಯ ಭಾಳ ದೊಡ್ಡದು ಮಾಡಿಕೊಂಡ್ರು ಏನೋ ಅವರು DK ಶಿವಕುಮಾರ್ ಅವರು. ಯಾಕಂದ್ರೆ ಬಹಳ ಮಾತಾಡೋದ್ರಿಂದ, ಬಹಳ ಆ ವಿಷಯ ಕೆಣಕೋದ್ರಿಂದ ವ್ಯಕ್ತಿ ಸಣ್ಣ ಆಗ್ತಾ ಹೋಗ್ತಾನೆ. ಅದರಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಮ್ಮ DK ಶಿವಕುಮಾರ್ ಅವರು ಅನಗತ್ಯ ಮೇಲೆ ಹೋಗೋದು, ಹೈಕಮಾಂಡ್ ಭೇಟಿ ಆಗೋದು, ರಾಹುಲ್ ಗಾಂಧಿ ಅವ್ರು ನಮ್ಮ ಮುಖ ನೋಡಿದ್ರೆ ಸಾಕಪ್ಪ ಅನ್ನೋ ಹಂಗೆ ಮಾಡ್ಕೊಳ್ಳೋದು, ಇವೆಲ್ಲ ಗಮನಿಸಿದಾಗ ಸಹಜವಾಗಿ ಅನ್ನಿಸ್ತದೆ ಈ ಎಲ್ಲ ಕಸರತ್ತು ಬೇಕಾಯ್ತು DK ಶಿವಕುಮಾರ್ ಅವ್ರಿಗೆ ಅಂತ. ಯಾಕಂದರೆ ರಾಹುಲ್ ಗಾಂಧಿಯವರು ಉಳಿದ ನಾಯಕರಂತೆ, ಕಾಂಗ್ರೆಸ್ ನಾಯಕರಂತೆ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರೋ ವಿಷಯ. ಅದರಲ್ಲೂ ಮುಖ್ಯವಾಗಿ ನೈತಿಕತೆಗೆ, ಅದರಲ್ಲೂ ರಾಜಕೀಯ ನೀತಿ ಮೇಲೆ ಹೆಚ್ಚು ಒತ್ತು ಕೊಟ್ಟಿರುವಂಥ ವ್ಯಕ್ತಿ. ಅದರಲ್ಲೂ ಕುಟುಂಬ ರಾಜಕಾರಣದ ಬಗ್ಗೆ ಅನಿವಾರ್ಯವಾಗಿ ಒಪ್ಕೊಳ್ಳುವಂಥದ್ದು, ಯಾಕಂದ್ರೆ ಆ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅನ್ನುವಂಥ ಸತ್ಯ. ಆದರೂ ಎಲ್ಲರಿಗೂ ಡಿಫ್ರೆಂಟಾಗಿ ಕಾಣುವಂಥ ವ್ಯಕ್ತಿ. ನಿಮಗೂ ಗೊತ್ತದ, ಎಲ್ಲರಿಗೂ ಲೋಕಕ್ಕೂ ಗೊತ್ತದ. ಈ ಪಾದಯಾತ್ರೆ ಮಾಡೋದು, ಹೋಗೋದು, ಬಸ್ ಯಾತ್ರೆ ಮಾಡೋದು, ಕಾಂಗ್ರೆಸ್ಸಿಗೆ ಪುನಶ್ಚೇತನ, ಒಂದು ಏನಪ್ಪ ಶಕ್ತಿ ಕೊಡುವಂಥದ್ದು ಮಾಡಿದ್ದೇನು ಸುಳ್ಳೇನಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಅಂತ ಒಬ್ಬ ವ್ಯಕ್ತಿತ್ವ DKಶಿ ಅವರಿಗೆ ಅವ್ರು ಕೇಳಿದಾಗ ಕೊಡ್ಬೇಕು ಮುಖ್ಯಮಂತ್ರಿ ಪದವಿ ಅನ್ನೋದು ಅಷ್ಟ ಮುಖ್ಯದ. ಯಾಕಂದ್ರೆ ಈಗ ಅವ್ರು ಭೇಟಿನ ಆಗ್ತಾ ಇಲ್ಲ DK ಶಿವಕುಮಾರ್ ಅವ್ರಿಗೆ. ಸಿದ್ದರಾಮಯ್ಯರಂತೆ ಹೋಗಿರ್ತಾರೆ, ಮಾತಾಡ್ತಾರೆ, ಬಂದು ಬಿಡ್ತಾರೆ. ಆದರೆ DKಶಿ ಅವರು ಭಾಳಷ್ಟು ಪ್ರಯತ್ನ ಮಾಡಿದರು, ಭೇಟಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ವೆರಿ ಸಿಂಪಲ್. ನಾವು ಎಷ್ಟು ವಿಶ್ವಾಸ ಕೊಡೋದ್ರಿ ಅವ್ರಿಗೆ, ಎಲ್ಲ ಹೇಳಿದ್ದೀವಿ ಅನ್ನೋ ಭಾವದ ಅವ್ರದ್ದು. ಮತ್ತು ಪಾರ್ಟಿಯ ಈ ದೇಶದ ರಾಜಕೀಯ ಬಗ್ಗೆ ಪೂರ ಜ್ಞಾನ DKಶಿ ಅವ್ರಿಗೆ ಅದ. ಈ ಸಂದರ್ಭದಲ್ಲೇ ನಮ್ಮ ಪಾರ್ಟಿಗೆ DKಶಿ ಅವ್ರಿಗಿಂತಲೂ ಹೆಚ್ಚಿಗೆ ರಾಷ್ಟ್ರ ಮಟ್ಟದಲ್ಲಿ ಮಿನುಗೋದಕ್ಕೆ ದೇವೇಗೌಡ ನಮ್ಮ ಏನಪ್ಪ ಸಿದ್ದರಾಮಯ್ಯ ಬೇಕಾಗಿರೋದು ಅವ್ರಿಗೆ ಗೊತ್ತದ. ಸಿದ್ದರಾಮಯ್ಯ ವ್ಯಕ್ತಿತ್ವ ಗೊತ್ತದ. OBC ಒಳಗೆ ಮತ್ತು ಹಿಂದುಳಿದವ್ರಿಗೆ ಇವನ ಮೇಲೆ ವಿಶ್ವಾಸ ಅಂತ ಗೊತ್ತದ. ಮತ್ತು ಈಗ ಹಿಂದುಳಿದವ್ರು ರಾಜಕೀಯ ಮಾಡಲಿಕ್ಕೆ ಹೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅನ್ನೋದು ಗೊತ್ತದ. ಇಷ್ಟೆಲ್ಲ ಗೊತ್ತಿದ್ದಾಗೂ ಈಗ ನಾನಾ ಮುಖ್ಯಮಂತ್ರಿ ಆಗಬೇಕು, ಅವ್ರು ನಿಲ್ಲಿಸ್ಬೇಕು ಅನ್ನೋಂಥದ್ದು ಏನಿದು ಹಠ ಅಂತ. ಯಾಕಂದ್ರೆ ಒಬ್ಬ ಒಳ್ಳೆಯ ಆಡಳಿತ ಮಾಡ್ತಾ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಕೊಡ್ತಾ ಹೊರಟಂಥ ವ್ಯಕ್ತಿಯನ್ನು ಹೀಗಾಗಿ ಸಡನ್ನಾಗಿ ಇಳಿಯಪ್ಪ ಇನ್ನೊಬ್ರು ಕೂಡಿಸೋಣ ಅಂತಂದ್ರೆ ಸಹಜವಾಗಿ ಅಪ್ಪನದಂಗೆ ಆಗ್ತಾ ಅನ್ನೋದು ಭಾವ ರಾಹುಲ್ ಗಾಂಧಿಯವ್ರಲ್ಲದ. ಈಗ ಇಷ್ಟು ಸಲ ಹೋದ್ರು ಯಾಕೆ ಭೇಟಿಯಾಗಿಲ್ಲ ಅಂದ್ರೆ ಇದು ಮುಖದ ಮೇಲೆ ಹೇಳಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ DKಶಿ ಅವರಿಗೆ. DKಶಿ ಇಲ್ಲಿವರೆಗೆ ಕಾಂಗ್ರೆಸ್ಸಿನ ಜೀವ ಆಗಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅದಕ್ಕಾಗಿ ಅವರು ಸಾಕಷ್ಟು ತ್ಯಾಗ ಅನ್ನೋದ್ರಿಂದಲೂ ತಾವು ಗಳಿಸಿದ ಹಣವನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಕಟ್ಟರ್ ಕಾಂಗ್ರೆಸ್ ನಿಂತಿದ್ದಾರೆ. ಮತ್ತು ಅವ್ರು ನಮ್ಮನ್ನು ಇಷ್ಟು ತಿಳ್ಕೊಳ್ಳಿಕ್ಕೆ ಅಂದರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ರಾಹುಲ್ ಗಾಂಧಿಯವರಲ್ಲಿ ಇದ್ದಂಗೆ.
ಅದಕ್ಕಾಗಿ ಅವರು ಆದಷ್ಟು ಅದನ್ನು ಮುಂದೆ ಹಾಕುವಂಥದ್ದು ಹೇಳೋದು ಧೈರ್ಯನೂ ಸಾಲ್ತಾ ಇಲ್ಲ ಅವ್ರಿಗೆ. ಡಿ ಕೆ ಶಿ ಅವ್ರು ನೀವು ಇಲ್ಲರಿ ಅವ್ರು ಆಗಲಿ ಅಂತೇಳಿ ಹಂಗಂತೇಳಿ ಬಿಡಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಇವತ್ತು ಪಾರ್ಟಿ ಒಡೆದು ಹೋಗಿಬಿಡ್ತದೆ ಸಿದ್ದರಾಮಯ್ಯ ಬಿಟ್ಟು ಹೋದ್ರೆ. ಇನ್ನು ಡಿ ಕೆ ಶಿ ಅವ್ರು ಬಿಟ್ಟು ಹೋದ್ರೆ ಹೊಡಿಲಿಕ್ಕಿಲ್ಲ ಅನ್ನೋ ಭರವಸೆ ಅವ್ರಿಗೆ. ಯಾಕಂದ್ರೆ ಅಧಿಕಾರದಲ್ಲಿದ್ದವ್ರು ಬೆನ್ನು ಹತ್ತಾರಪ್ಪ, ಯಾರು ಶಾಸಕರಿರಲಿ ಯಾರು ಇರಲಿ ಅನ್ನೋದು ಸತ್ಯದ. ಮತ್ತು ಇವರು ಹಿಂದೆ ಎಷ್ಟು ಅದಾರಪ್ಪ ಇಲ್ಲಿವರೆಗೆ ಡಿ ಕೆ ಶಿ ಅವರಿಂದ ಭಾಳ ಹೊಳ್ಳೆ ಕಾಣೋರು ಒಂದು 8-10 ಜನ ಮೈಸೂರು ಭಾಗದವ್ರು ಕಾಣ್ತಾರೆ. ಹೀಗಿದ್ದಾಗ ರಾಹುಲ್ ಗಾಂಧಿಯವರಿಗೆ ಸಹಜ ಅನ್ನಿಸ್ತದೆ ಇಷ್ಟೆಲ್ಲ ದೊಡ್ಡದ ಸಪೋರ್ಟ್ ನಮ್ಮ ಸಿದ್ದರಾಮಯ್ಯಗದ. ಮತ್ತು ಸುಮ್ಮನೆ ಒಂದು 7 ಜನ ಹಿಡ್ಕೊಂಡು ಮೆನ್ನ ಜಿಲ್ಲೆಗೆ ಬಂದು ಹೋದ್ರೆ ಮಾಡೋಕ್ಕಾಗ್ತದೆ ಅಂತ ಹೇಳ್ಕೊಂಡು ಅವ್ರು ಭೇಟಿ ಆಗ್ತಾಯಿಲ್ಲ ಅನ್ನಿಸ್ತದೆ. ಇದು ತಿಳ್ಕೊಬೇಕಾಗಿತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಮತ್ತು ಅದರಲ್ಲೂ ಇವತ್ತು ಡಿ ಕೆ ಶಿವಕುಮಾರ್ ಅಷ್ಟೇ ಹೆಚ್ಚು ಕಡಿಮೆ ಆರ್ಥಿಕವಾಗಿ ಆಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಬುದ್ಧಿವಂತಿಕೆಯಿಂದ ಆಗಿರ್ಬೋದು, ಜಾರಕಿಹೊಳಿ ಬ್ರದರ್ಸನು ಇಲ್ಲಿ ಇಬ್ಬರು ಇದ್ದಾರೆ ಅಂತಂದರು, ಸುರೇಶ ಮತ್ತು ನಮ್ಮ ಶಿವಕುಮಾರ್, ಡಿ ಕೆ ಶಿವಕುಮಾರ್. ಅದರಲ್ಲಿ 5 ಜನ ಇದ್ದಾರೆ. ಅವ್ರು ಚಿಂತನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ. ತಮ್ಮ ಕುಟುಂಬವನ್ನು ಒಂದು ರಾಜಕೀಯ ದೊಡ್ಡಂತ ಎತ್ತರಕ್ಕೆ ಒಯ್ಯಬೇಕು, ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಮತ್ತು ಅವ್ರಿಗೆ ಗೊತ್ತದ ನಮ್ಮ ಸತೀಶ್ ಅವ್ರಿಗೆ ಆಯಿತು ಹಿಂದುಳಿದವ್ರಿಗೆ 5 ಮಂದಿಗೆ ನಮಗೆ ಹಿಂದುಳಿದಿದ್ದಂತಹ ನಮ್ಮ ಸಿದ್ದರಾಮಯ್ಯರನ್ನ ನಮಗೆ ಮುಖ್ಯಮಂತ್ರಿ ಮಾಡ್ತಾರೆ, ಇಲ್ಲದಾದ್ರು ಉಳಿದವ್ರು ಮಾಡೋದಿಲ್ಲ. ಒಕ್ಕಲಿಗರು ಮತ್ತು ಲಿಂಗಾಯತ ನಮ್ಮ ಪರ ನಿಲ್ಲಕ್ಕೆ ಸಾಧ್ಯ ಇಲ್ಲ, ನಮ್ಮ ಮುಖ್ಯಮಂತ್ರಿ ಮಾಡೋದ್ರೆ ಆದಷ್ಟು ತಪ್ಪಿಸ್ಲಿಕ್ಕೆ ನೋಡ್ತಾರೆ ಅನ್ನುವಂಥ ಪ್ರಬಲವಾದ ಆಕಾಂಕ್ಷೆ ಅದು. ಹೀಗಾಗಿ ಸಿದ್ದರಾಮಯ್ಯ ಬೆಂಬಲ ನಿಲ್ಲುವಂಥದ್ದು ಯಾರು ಏನೇ ಹೇಳಿದ್ರು ಮಾತು ಕೇಳೋದಂಥದ್ದು. ಸ್ವತಃ ಡಿ ಕೆ ಶಿವಕುಮಾರ್ ಹೋದರು, ಮಾತಾಡಿದ್ರು, ಏನೆಲ್ಲ ಮಾಡಿದ್ರು, ಕೊನೆಗೆ ಏನು ಬಂತು ರಿಸಲ್ಟ? ನಾವು ಸಿದ್ದರಾಮಯ್ಯರ ಪರಪ್ಪ ಅನ್ನೋದು ಬಂತು ಅಷ್ಟೇ. ಆಗ ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೋಗಿ ಭೇಟಿಯಾಗಿ ಬಂದರು, ಪ್ರೈವೇಟಾಗಿ ಆರಾಮಿಲ್ಲ ಅವ್ರಿಗೆ ಅಂತೇಳಿ. ಅದೇನು ನಡೆದ ಅನ್ನೋದು ಏನು ದೊಡ್ಡ ಊಹೆ ಮಾಡುವಂಥದ್ದಿಲ್ಲ, ಅದೇನು ರಾಕೆಟ್ ಸೈನ್ಸ್ ಅಲ್ಲ. ಹೀಗಾಗಿ ಡಿ ಕೆ ಶಿ ಅವರು ಈ ಒಂದೇನೋ ಮೌನ ಇದ್ದರು, ಗಂಭೀರ ಇದ್ದರು, ಇಲ್ಲಿವರೆಗೆ ಚೆನ್ನಾಗಿದ್ದಾರಪ್ಪ ಏನೋ ಅಂತ ಅನಿಸ್ತಿತ್ತು. ಬಟ್ ಇತ್ತೀಚೆಗೆ ಯಾಕೋ ಸಣ್ಣ ಹುಡುಗರಂಗೆ ಹಠ ಮಾಡೋದ್ರಿಂದಾಗೆ ಸಹಜವಾಗಿ ರಾಹುಲ್ ಗಾಂಧಿ ಅವ್ರದ್ದು ಮತ್ತು ಸೋನಿಯಾ ಗಾಂಧಿ ಅವ್ರ ವಿಶ್ವಾಸನ ಕಳ್ಕೊಂಡ್ರ ಅನ್ನುವಂಥದ್ದು. ಅದಕ್ಕಾಗಿ ಮೋಸ್ಟ್ಲಿ ಅವ್ರು ಹೋದ್ರು ಸಹಿತ ಏನು ಅಂಜುವಂಥದ್ದಿಲ್ಲ ಅಂತೇಳಿ ಧೈರ್ಯ ಹೇಳೋ ಸಲುವಾಗಿನ ರಮೇಶ್ ಜಾರಕಿಹೊಳಿ ಹೋಗಿದ್ದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಎಷ್ಟು ಜನ ತೊಗೊಂಡು ಹೋಗ್ತೀರಪ್ಪ ನೀವು ಡಿ ಕೆ ಶಿ ಅವರೇ 5, 10, 15 ಅದ್ರ ಬರೋದಿಲ್ಲ, ನಾವು ಕೊಂಡುಕೊಳ್ತೀವಿ, ನಮ್ಮಲ್ಲಿ ಸಿಗ್ತದೆ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದಾರೆ ಅವರಿಗೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಕಾಂಗ್ರೆಸ್ನೇ ಉಳಿಬೇಕು, ಹೇಗದ ಹೇಗೆ 2022 ವಿಚಾರ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಒಂದು ವೇಳೆ ಪಾರ್ಟಿ ಹೊಡಿಯೋದಾತಂದ್ರೆ ಪಾರ್ಟಿ ಗೌರ್ಮೆಂಟ್ ಬೀಳೋದಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬೀಳೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಬಿ ಜೆ ಪಿಯಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕಡಿಮೆ 8-10 ಜನರನ್ನ ದೋಸ್ತಿ ಮಾಡ್ಕೊಂಡಿದ್ದಾರೆ. ಕಟ್ಟರ್ ಜಾರಕಿಹೊಳಿ ಪರ ಜನ ಇದ್ದಂಗಾಗಿದ್ದಾರೆ ಅವರು. ಅವರೆಲ್ಲರೂ ಏನಪ್ಪ ಅಂದರೆ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಬಂದರೂ ಬರ್ಬೋದು, ಹೇಳಿಕೆ ಹೆಂಗೆ ಸಾಧ್ಯದ. ಆಗ ಮತ್ತೆ ಹಿಂಗಿಚ್ಚಿದ ಮಂಗನತೆ ಆಗಬಾರ್ದು. ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು ಎಚ್ಚರಿಕೆಯಿಂದ ಹೆಚ್ಚಿಡಬೇಕಾಗಿದೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಸಹಿತ ನನಗೈತೆ ಅದೇ ವಿಷಯ ಹೇಳೋದ್ರಲ್ಲಿ ಏನೂ ಹೊರ್ತಿಲ್ಲ. ನಾನು ಮುಖ್ಯಮಂತ್ರಿ ಅಲ್ಲ, ಅದಕ್ಕಿಂತಲೂ ಗಂಭೀರವಾಗಿ ತಮ್ಮ ಕೆಲಸ ತಾವು ಮಾಡ್ತಾ ಹೋಗ್ಬೇಕಾಗಿದೆ. ಈಗ ಜನಕ್ಕೆ ಬೇಕಾಗಿದ್ದು ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಸೃಷ್ಟಿ ಆಗ್ತೈತಿ ಇದನ್ನು ಚಿಂತನೆ ಮಾಡಿರಿ. ಅದಕ್ಕೆ ನೀವು ಅರ್ಥ ತಜ್ಞರನ್ನ ಎಲ್ಲರೂ ಕರೆಸಿ ಮಾತಾಡ್ರಿ. ನಾವೊಂದು ಈಗ ಸರಿಯಾಗಿ ಕೊಡ್ತಾನೆ ಇದ್ದೀನಿ ನಮ್ಮ ಸೀತಾರ ಮೂಲಕ ನಿಮಗೆ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ಗೆ ಆದ್ಯತೆ ಕೊಡ್ರಿ, ಮತ್ತು ಇಡೀ ನಿಮ್ಮ ರಾಜ್ಯದ ತುಂಬ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಿ ಎಲ್ಲ ಮಕ್ಕಳಿಗೆ ಅಂತೇಳಿ. ಯಾಕಂದ್ರೆ ಇಲ್ಲಿಯ ಈ ದೇಶದ ಮತ್ತು ಈ ನಾಡಿನ ಸಂಪತ್ತು ಯಾರಂದ್ರೆ ಬುದ್ಧಿವಂತ ಮಕ್ಕಳು, ಜ್ಞಾನಿ ಮಕ್ಕಳು. ಅವ್ರು ನಮಗೆ ಹೆಲ್ಪ್ ಆಗುವಂಥವ್ರು, ಅವ್ರು ನಿಜವಾದ ಸಂಪತ್ತು ಈ ದೇಶದ. ಅದನ್ನು ಕೆಲಸ ಮಾಡಿರಿ. ಜೊತೆಗೆ ರೈತರಿಗೆ ಮಾರ್ಕೆಟ್ ಕೊಡ್ರಿ, ಅವ್ನು ಬೆಳೆದ ಬೆಳೆಗೆ ಬೆಲೆ ಕೊಡ್ರಿ. ನಮ್ಮ MS ಸ್ವಾಮಿನಾಥನ್ ಆಯೋಗದ ಅನುಷ್ಠಾನಗೊಳಿಸ್ರಿ. ಆಗ ನಿಶ್ಚಿತವಾಗಿ ರಾಜ್ಯ ಉನ್ನತಕ್ಕೆ ಹೋಗ್ತದೆ. ಯಾಕೆ ಹಸಿರು ಕ್ರಾಂತಿ ಬಿಳಿ ಕ್ರಾಂತಿ ಮಾಡಿದಂಥ MS ಸ್ವಾಮಿನಾಥನ್ ಅವರು ಹೇಳೋದ್ರಲ್ಲಿ ಅರ್ಥದ C2+2 ಅಂದರೆ ಏನು ಎಷ್ಟು ಖರ್ಚು ಮಾಡ್ತೀರಿ ಏನೆಲ್ಲ ಹೇಳ್ದ, ಅದ್ಮೇಲೆ ಅದರ ಅರ್ಧ ಲಾಭ ಮಾಡಿರಿ ಅನ್ನುವಂಥ ಮಾತಾಡಿದ್ದದ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಹೊಸ ವಿಚಾರ ಮಾಡಲಿ. ಸುಮ್ಮನೆ ಎದ್ದ ತಕ್ಷಣ ನಾನು ಸೇಮ್ ಆಯಿತು ಮುಗಿದು ಹೋಯ್ತು. ಹೆಚ್ಚು ಕಡಿಮೆ ಕಾಂಗ್ರೆಸ್ ಒಪ್ಪಿದಂಗೆ ಆಗ್ಯದ. ಇನ್ನು ಅದ ಮಾತಾಡೋದಂದ್ರೆ ರೈಸಿಗೆ ಹುಟ್ಟಿಸ್ತದ. ನಿಮ್ಮ ಬಗ್ಗೆ ಒಂದಿಷ್ಟು ಇದ್ದಂಥ ಒಳ್ಳೆಯ ಅಭಿಪ್ರಾಯ ಡೌನ್ ಆಗ್ತದೆ ಅಂತ ಹೇಳ್ತಾ, ಅದಕ್ಕಾಗಿ ಇವೆಲ್ಲ ಮೀಟಿಂಗ್ಗಳು ಬೇಕಾ, ಡಿನ್ನರ್ ಮೀಟಿಂಗ್ಗಳು ಅನ್ನುವಂಥ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ. ಯಾಕಂದರೆ ವಿರೋಧಿಗಳೆಲ್ಲ ಇದು ಆಹಾರ ಇದು. ಅದಕ್ಕೆ ನೀವು 2.5 ವರ್ಷ ಅಂತ ಇದ್ದಾರೆ. 6 ವರ್ಷಕ್ಕಾಗಿರ್ಬೋದು, ಯಾರೋ ಆಗಿರ್ಬೋದು ನಿಮ್ಮ ವಿರೋಧಿಗಳು, ಯಾರಿಗೂ ಗೊತ್ತು ಏನದ ಭವಿಷ್ಯದ ಒಂದು ಗರ್ಭದಲ್ಲಿ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.